ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಧೂಮ್ ಸಿನಿಮಾವನ್ನ ನೋಡಿರಬಹುದು ಅಥವಾ ಮನಿ ಹೈಟ್ಸ್ ಸರಣಿಯನ್ನ ನೋಡಿರಬಹುದು. ಅಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡೋದನ್ನ ನೋಡಿರ್ತೀವಿ. ಆದ್ರೆ ನಮ್ಮ ಕಣ್ಮುಂದೆಯೇ ನಮ್ಮದೇ ಬೆಳಗಾವಿ ಗಡಿ ಭಾಗದಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ಹಣವನ್ನ ತುಂಬಿದಂತಹ 2 ಕಂಟೈನರ್ಗಳು ಮಾಯವಾಗಿವೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಯಾವುದೋ ಹಳೆ ಕಾಲದ ಕಥೆಯಲ್ಲ. ಈಗ ಸದ್ಯಕ್ಕೆ ದೇಶವನ್ನೇ ಬೆಚ್ಚಿ ಬೀಳಿಸಿರೋ ಸತ್ಯದ ಘಟನೆ. ಬೆಳಗಾವಿಯ ಚೋರಳ ಘಾಟ್ನ ಕಿರಿದಾದ ರಸ್ತೆಗಳಲ್ಲಿ ನಡೆದಂತಹ ಈ ಮೆಗಾ ಹೈಜಾಕ್ ಪ್ರಕರಣ ಈಗ 3 ರಾಜ್ಯಗಳ ಪೊಲೀಸರ ನಿದ್ದೆಯನ್ನಗೆಡಿಸಿದೆ. 400 ಕೋಟಿ ಯಾರದು? ಅಷ್ಟೊಂದು ಕಪ್ಪು ಹಣ ಎಲ್ಲಿಗೆ ಹೋಗ್ತಾ ಇತ್ತು? ಈ ದರೋಡೆಯ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು? ಈ 400 ಕೋಟಿ ರೂಪಾಯಿ ಹಣ ಇದ್ದಂತಹ ಕಂಟೈನರ್ ಗಳನ್ನ ಹೇಗೆ ಹೈಜಾಕ್ ಮಾಡಲಾಯಿತು? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಈ 400 ಕೋಟಿ ರೂಪಾಯಿ ಲೂಟಿ ಹಿಂದೆ ರಾಜಕಾರಣಿಗಳ ಕೈವಾಡ ಇದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲು ನಾವು ಈ ಘಟನೆ ನಡೆದ ಜಾಗದ ಬಗ್ಗೆ ಮಾತನಾಡಬೇಕಾಗುತ್ತೆ. ಚೋರ್ಲಾ ಘಾಟ್. ಗೋವಾದಿಂದ ಬೆಳಗಾವಿಗೆ ಬರೋರಿಗೆ ಈ ಘಾಟ್ ನ ಪರಿಚಯ ಇರುತ್ತೆ. ಇಲ್ಲಿನ ರಸ್ತೆಗಳು ತುಂಬಾ ಕಿರಿದಾಗಿವೆ, ದಟ್ಟವಾದ ಕಾಡಿದೆ. ಅತಿ ಮುಖ್ಯವಾದ ವಿಚಾರ ಏನಂದ್ರೆ ಈ ಘಾಟ್ ನ ಸುಮಾರು 15 ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ. ದರೋಡೆಕೋರರು ಇದನ್ನೇ ಬಂಡವಾಳವನ್ನ ಮಾಡಿಕೊಂಡು ಅಕ್ಟೋಬರ್ 16ನೇ ತಾರೀಕು ಗೋವಾದಿಂದ ಹೊರಟಂತಹ 2 ಕಂಟೈನರ್ಗಳು ಅಲ್ಲಿಗೆ ಬಂದಾಗ ನೆಟ್ವರ್ಕ್ ಇಲ್ಲದ ಜಾಗದಲ್ಲಿ ಅಡ್ಡಗಟ್ಟಿದ್ದಾರೆ. ಯಾರಿಗೂ ಫೋನ್ ಮಾಡೋದಕ್ಕೂ ಕೂಡ ಸಾಧ್ಯವಾಗಿಲ್ಲ. ತಪ್ಪಿಸಿಕೊಳ್ಳಲು ದಾರಿ ಕೂಡ ಇಲ್ಲ. ಅಕ್ಷರಶಃ ಬಿಲ್ಡರ್ ಮತ್ತು ಹಣದ ಸಮೇತ ಲಾರಿಗಳೇ ಕಣ್ಮರಿಯಾಗಿವೆ. ವಿಪರ್ಯಾಸ ನೋಡಿ, ಇಷ್ಟು ದೊಡ್ಡ ದರೋಡೆ ನಡೆದ್ರು ಕೂಡ ಅಕ್ಟೋಬರ್ ನಿಂದ ಡಿಸೆಂಬರ್ ವರೆಗೆ ಯಾರು ಕೂಡ ದೂರನೇ ನೀಡಿಲ್ಲ. ಈ ಪ್ರಕರಣ ಬಯಲಿಗೆ ಬಂದಿದ್ದು ಜನವರಿ 1ನೇ ತಾರೀಕು. ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿ ನಾಸಿಕ್ ಪೊಲೀಸರಿಗೆ ಒಂದು ದೂರನ್ನ ನೀಡ್ತಾರೆ. ಸಂದೀಪ್ ಪಾಟೀಲ್ ಕಥೆಯನ್ನ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ದಂಗಾಗ್ತೀರಾ. ಈ 400 ಕೋಟಿ ಹಣ ಉದ್ಯಮಿ ಕಿಶೋರ್ ಸೇಟ್ಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಸಂದೀಪ್ ಈ ಕಿಶೋರ್ ಸೇಟ್ ನ ಸ್ನೇಹಿತ. ಕಿಶೋರ್ ತಂಡಕ್ಕೆ ಸಂದೀಪ್ ಮೇಲೆ ಅನುಮಾನ ಬರುತ್ತೆ. ಇವನೇ ಟಿಪ್ಸ್ ಕೊಟ್ಟು ದರೋಡೆ ಮಾಡಿಸಿದ್ದಾನೆ ಅಂತ. ಇದೇ ಕಾರಣಕ್ಕೆ ಸಂದೀಪ್ ಪಾಟೀಲ್ ನನ್ನ ಕಿಡ್ನಾಪ್ ಮಾಡಿ 1.5 ತಿಂಗಳುಗಳ ಕಾಲ ಚಿತ್ರಹಿಂಸೆ ನೀಡಿದ್ದಾರೆ. ಅಂತಿಮವಾಗಿ ಕಿಶೋರ್ ಸೇಟ್ ತಂಡಕ್ಕೆ ಇವನಿಂದ ಮಾಹಿತಿ ಸಿಗದಿದ್ದಾಗ ಬಿಟ್ಟು ಕಳಿಸಿದ್ದಾರೆ. ಜೀವ ಭಯದಿಂದ ಸಂದೀಪ್ ಪೊಲೀಸರ ಮೊರೆ ಹೋಗಿದ್ದಾನೆ. ಅಲ್ಲಿಗೆ ಈ 400 ಕೋಟಿ ರೂಪಾಯಿ ರಹಸ್ಯ ಇಡೀ ದೇಶಕ್ಕೆ ಗೊತ್ತಾಗಿದೆ. ಇಲ್ಲಿ ನಾವೆಲ್ಲ ಕೇಳಬೇಕಾಗಿರೋ ಪ್ರಶ್ನೆ ಒಂದೇ. 2016ರಲ್ಲಿ ನೋಟ್ ಬ್ಯಾನ್ ಆಯ್ತು. ಕಪ್ಪು ಹಣವನ್ನೆಲ್ಲ ತೊಲಗಿಸ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಒಬ್ಬನೇ ಉದ್ಯಮಿ ಹತ್ರ 400 ಕೋಟಿ ರೂಪಾಯಿ ನಗದು ಇತ್ತು ಅಂದ್ರೆ ನೋಟ್ ಬ್ಯಾನ್ ನ ಉದ್ದೇಶ ಎಷ್ಟರ ಮಟ್ಟಿಗೆ ಈಡೇರಿದೆ ಅಂತ ನೋಡಿ. ಬಂಧುಗಳೇ, ಈ 400 ಕೋಟಿ ಹಣ ಕೇವಲ ಬಿಸಿನೆಸ್ ಹಣವಾಗಿರಲು ಸಾಧ್ಯವಿಲ್ಲ. ಮೂಲಗಳ ಪ್ರಕಾರ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಾಗಿ ಈ ಹಣವನ್ನ ಸಾಗಿಸಲಾಗ್ತಾ ಇತ್ತು ಎನ್ನಲಾಗ್ತಾ ಇದೆ. ಗೋವಾ ಅನ್ನೋದು ಕಪ್ಪು ಹಣವನ್ನ ಬಿಳಿ ಮಾಡೋಕೆ ಅಥವಾ ಅಕ್ರಮ ವ್ಯವಹಾರಗಳಿಗೆ ಹಬ್ಬಾಗಿದೆ ಎಂಬ ಆರೋಪ ಕೂಡ ಮೊದಲಿನಿಂದ ಇದೆ. ಇಲ್ಲಿಂದ ಹೊರಟ ಹಣ ಯಾರ ಕೈಗೆ ಸೇರ್ಬೇಕಾಗಿತ್ತು? ಈ ಹಣದ ಹಿಂದೆ ಇರೋ ಆ ಪ್ರಭಾವಿ ರಾಜಕಾರಣಿ ಯಾರು? 400 ಕೋಟಿ ರೂಪಾಯಿ ಕಳ್ಕೊಂಡ ಕಿಶೋರ್ ಸೇಟ್ ಯಾಕೆ ಸುಮ್ಮನಿದ್ರು? ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಲ್ಲ, ಕಳ್ಳನ ಮನೆಯಲ್ಲಿ ಕಳ್ಳತನವಾದ್ರೆ ಅವನು ಪೊಲೀಸರ ಹತ್ತಿರ ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪೊಲೀಸರು ಮೊದಲಿಗೆ ಕೇಳೋ ಪ್ರಶ್ನೆ, ನಿನಗೆ ಅಷ್ಟು ಹಣ ಎಲ್ಲಿಂದ ಬಂತು ಅಂತ. ದರೋಡೆಕೋರರಿಗೂ ಕೂಡ ಈ ವಿಚಾರ ಗೊತ್ತಿತ್ತು. ದೊಡ್ಡ ಮೊತ್ತದ ಕಪ್ಪು ಹಣವನ್ನ ಲೂಟಿ ಮಾಡಿದ್ರೆ ಯಾರು ಕಂಪ್ಲೇಂಟ್ ಕೊಡಲ್ಲ ಅನ್ನೋ ಧೈರ್ಯ ಕೂಡ ಅವರಿಗಿತ್ತು. ಹಾಗಾಗಿ ಇವರು ಪೊಲೀಸರಿಗಿಂತ ಹೆಚ್ಚಾಗಿ ತಮ್ಮದೇ ಆದ ಖಾಸಗಿ ಗ್ಯಾಂಗ್ ಗಳ ಮೂಲಕ ಹಣ ಹುಡುಕೋಕೆ ಶುರು ಮಾಡ್ತಾರೆ. ಸಂದೀಪ್ ಪಾಟೀಲ್ ಕಿಡ್ನಾಪ್ ಆಗಿದ್ದು ಕೂಡ ಇದೇ ಕಾರಣಕ್ಕೆ. ಸದ್ಯಕ್ಕೆ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಎಸ್ಐಟಿ ರಚನೆ ಮಾಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಈ 3 ರಾಜ್ಯಗಳ ಪೊಲೀಸರು ಈಗ ಒಟ್ಟಾಗಿ ಕೆಲಸವನ್ನ ಮಾಡಬೇಕಾಗಿದೆ. ಇನ್ನು ಬೆಳಗಾವಿ ಎಸ್ಪಿ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಆದ್ರೆ ಒಂದು ಬೇಸರದ ಸಂಗತಿ ಅಂತಂದ್ರೆ ತನಿಖೆ ತುಂಬಾ ಗೌಪ್ಯವಾಗಿ ನಡೀತಾ ಇದೆ. ಸಂದೀಪ್ ಪಾಟೀಲ್ ಹೇಳೋ ಪ್ರಕಾರ ಪೊಲೀಸರೇ ಅವನಿಗೆ ಧಮಕಿ ಹಾಕಿದ್ದಾರಂತೆ. ಅಂದ್ರೆ 400 ಕೋಟಿ ರೂಪಾಯಿ ಹೈಜಾಕ್ ಪ್ರಕರಣದಲ್ಲಿ ವ್ಯವಸ್ಥೆಯೇ ಶಾಮೀಲಾಗಿದೆಯೇ ಎಂಬ ಅನುಮಾನ ಕೂಡ ಇದೆ. ಹಾಗಾದ್ರೆ ಈ ಹೈಜಾಕ್ ಹೇಗ್ ನಡೀತು? ಅಕ್ಟೋಬರ್ 16ರ ಕಗ್ಗತ್ತಲ ರಾತ್ರಿ ಚೋರಳ ಘಾಟ್ ನ ತಿರುವಿನಲ್ಲಿ 2 ಬೃಹತ್ ಕಂಟೈನರ್ ಗಳು ಸಾಕ್ತಾ ಇರುತ್ತೆ. ಆ ಕಂಟೈನರ್ ಗಳ ಒಳಗೆ ಬರೋಬ್ಬರಿ 400 ಕೋಟಿ ರೂಪಾಯಿ ನಗದು ಕೂಡ ಇರುತ್ತೆ. ಇದನ್ನ ಕಾಯಲು ಬಂದೂಕುದಾರಿಗಳು, ಸೆಕ್ಯೂರಿಟಿಗಳು ಇರಲಿಲ್ಲ ಎಂಬುದು ಇಲ್ಲಿ ಅತಿ ದೊಡ್ಡ ಅಚ್ಚರಿಯಾಗಿದೆ. ಇನ್ನು ದರೋಡೆಕೋರರಿಗೆ ಈ ಬಗ್ಗೆ ಮೊದಲೇ ಮಾಹಿತಿ ಇತ್ತು. ಅವರು ಈ ರಸ್ತೆಯ ಯಾವುದೋ ಒಂದು ಮೌನದ ಮೂಲೆಯಲ್ಲಿ ಕುಳಿತು ಲಾರಿಯನ್ನ ಅಡ್ಡಗಟ್ಟಿದ್ದಾರೆ. ಪ್ರತ್ಯಕ್ಷದರ್ಶಿಗಳೇ ಇಲ್ಲದ ಆ ಜಾಗದಲ್ಲಿ ಚಾಲಕನನ್ನ ಮತ್ತು ಕಂಟೈನರ್ ನಲ್ಲಿದ್ದಂತಹ ಬಿಲ್ಡರ್ ಅನ್ನ ಹೇಗೆ ಬೆದರಿಸಿರಬಹುದು ಅಂತ ನೀವೇ ಒಮ್ಮೆ ಊಹಿಸಿಕೊಳ್ಳಿ. ಅಷ್ಟು ದೊಡ್ಡ ಲಾರಿಯನ್ನ ಚಾಲಕ ಸಮೇತ ಹೈಜಾಕ್ ಮಾಡಿರುವುದು ಅಷ್ಟು ಸುಲಭವಲ್ಲ. ಇದರ ಅರ್ಥ ದರೋಡೆಕೋರರ ಗ್ಯಾಂಗ್ ನಲ್ಲಿ ಕನಿಷ್ಠ 15 ರಿಂದ 20 ಜನ ಇದ್ದಿರಬಹುದು. ಅವರು ಈ ಲಾರಿಯನ್ನ ಯಾವುದೋ ಖಾಸಗಿ ಫಾರ್ಮ್ ಹೌಸ್ ಅಥವಾ ಯಾರಿಗೂ ತಿಳಿಯದ ಕಾಡಿನ ಮಧ್ಯೆ ಅಡ್ಡಕ್ಕೆ ಸಾಗಿಸ್ತಾ ಇರುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನು ಈಗ ಎಸ್ಐಟಿ ಮುಂದಿರುವಂತಹ ಸವಾಲುಗಳೇನೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ದರೋಡೆ ನಡೆದು ಈಗ ಸರಿಸುಮಾರು 3 ತಿಂಗಳು ಕಳೆದು ಹೋಗಿದೆ. ದರೋಡೆಕೋರರು ಆ ಹಣವನ್ನ ಈಗಾಗಲೇ ಬೇರೆ ಬೇರೆ ಕಡೆ ವರ್ಗಾಯಿಸಬಹುದು ಅಥವಾ ಹೂಡಿಕೆ ಮಾಡಿರಬಹುದು. ಚೋರ್ಲಾ ಘಾಟ್ ನಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮೆರಾಗಳಿಲ್ಲದಿರುವುದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಮತ್ತೊಂದು ಮುಖ್ಯ ವಿಚಾರ ಏನಂದ್ರೆ, ಮಹಾರಾಷ್ಟ್ರ ಎಸ್ಐಟಿ ತನಿಖೆ ಮಾಡ್ತಾ ಇದ್ರು ಕೂಡ ಕರ್ನಾಟಕದ ಬೆಳಗಾವಿ ಪೊಲೀಸರಿಗೆ ಇನ್ನೂ ಅಧಿಕೃತವಾಗಿ ಸಂಪೂರ್ಣ ಮಾಹಿತಿ ನೀಡಲಿಲ್ಲವೇಕೆ? ಪೊಲೀಸರ ನಡುವೆಯೇ ಸಮನ್ವಯ ಕೊರತೆ
ಸಾಧ್ಯತೆ ಇದೆಯಾ ಅಥವಾ ಮೇಲಿನ ಹಂತದಿಂದ ತನಿಖೆಯನ್ನ ಹಳ್ಳ ಹಿಡಿಸುವಂತೆ ಒತ್ತಡ ಹೇರಲಾಗ್ತಾ ಇದೆಯಾ? ಸಂದೀಪ್ ಪಾಟೀಲ್ ಆರೋಪ ಮಾಡ್ತಾ ಇರುವಂತೆ ಪೊಲೀಸರು ಈ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇದ್ದಾರಾ? ಒಟ್ಟಾರೆಯಾಗಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ನಮಗೆ ನೀಡ್ತಾ ಇರುವ ಎಚ್ಚರಿಕೆ ಏನಂದ್ರೆ, ದೇಶದ ಹೈವೇಗಳಲ್ಲಿ ಘಾಟ್ ಪ್ರದೇಶದಲ್ಲಿ ಸಂಚರಿಸುವ ವಾಹನಗಳಿಗೆ ಭದ್ರತೆ ಇಲ್ವಾ? ಇಷ್ಟು ದೊಡ್ಡ ಮೊತ್ತದ ಹಣ ಸಾಗಾಟವಾಗ್ತಾ ಇದ್ರು ಕೂಡ ಇಂಟೆಲಿಜೆನ್ಸ್ ಇಲಾಖೆಗೆ ಗೊತ್ತಾಗ್ಲಿಲ್ವಾ? ಈ ಪ್ರಕರಣ ಕೇವಲ ದರೋಡೆಯಿಲ್ಲ, ಇದು ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟಾಚಾರದ ಪ್ರತಿಬಿಂಬ. ಒಂದ್ ವೇಳೆ ಈ ಪ್ರಕರಣವನ್ನ ಪೊಲೀಸರು ಭೇದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇಂತಹ ಮತ್ತಷ್ಟು ಹೈಜಾಕ್ ಪ್ರಕರಣಗಳು ನಡೆಯುವುದರಲ್ಲಿ ಸಂಶಯವಿಲ್ಲ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.